ಹಾಯ್, ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಿತಕಿದ ಅವರೆ ಬೇಳೆಯಿಂದ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾವ ರೀತಿ ಹಿತಕಿದ ಅವರೆ ಬೇಳೆ ಬಾತ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ 1 ಕಪ್ಪಿನಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಈ ಕಪ್ಪಿನಲ್ಲಿ 1 ಕಪ್ನಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೂ 1 ಕಪ್ನಷ್ಟು ಅದೇ ಕಪ್ಪಿನಲ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಕ್ಲೀನಾಗಿ ತೊಳೆದುಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಾಗೂ 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಲ್ವ, 4 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ 1 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಲ್ ಬೇಕಿದ್ದು, 2ರಿಂದ 3 ವಿಸಲ್ ತೆಗೆದ್ರೂ ಆಗುತ್ತೆ. ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿದ್ದೀನಿ. ಪಾತ್ರೆ ಮತ್ತು ಒಲೆ ಮೇಲೆ ಇಟ್ಟಿದ್ದೀನಿ ಒಂದು ಪಾತ್ರೆನ. ಆ ಪಾತ್ರೆಗೆ 3 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಅಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿದ್ವೋ ಅದೇ ಕಪ್ನಲ್ಲಿ 2 ಕಪ್ಪಿನಷ್ಟು ಅವರೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಇವಾಗ ಅವರೆಬೇಳೆನ ಹಾಗೆ ಪಾತ್ರೆಯಲ್ಲೇ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ನೀರಿನಲ್ಲಿ ನೆನೆಸಿದ್ದೀನಿ. ಇದನ್ನು ಕಿವುಚಿಬಿಟ್ಟು ಆಮೇಲೆ ರಸ ತೆಕ್ಕೊಳ್ತೀನಿ ನಾನು. ಅದು ನೆಂದ ನಂತರ ನೋಡಿ ಅವರೆಬೇಳೆ ಬೆಂದಿದೆ. ಇವಾಗ ನೋಡ್ತಾ ಇದ್ದೀನಿ ನೋಡಿ, ಇಷ್ಟು ಮೆತ್ತಗೆ ಬೆಂದರೆ. ತುಂಬ ಮಸ್ಕೊಳ್ಳೋದು ಬೇಡ, ತುಂಬ ಗಟ್ಟಿಗೂ ಬೇಡ, ಒಂದು ಲೆವೆಲಲ್ಲಿ ಬೆಂದರೆ ಆಯಿತು. ನೋಡಿ, ಅನ್ನ ಹಾಗೂ ಅಕ್ಕಿ ಬೇಳೆ ಬೇಯೋದಕ್ಕಿಟ್ಟಿದ್ನಲ್ಲ, ಅಕ್ಕಿ ಬೇಳೆ ಅನ್ನ ಆಗಿದೆ. ಇವಾಗ ಇದಕ್ಕೆ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಕಪ್ನಷ್ಟು ತಣ್ಣೀರು ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಒಳ್ಳೆಯದೇ. ಯಾಕೆ ಅಂದರೆ ಅನ್ನ ತಣ್ಣೀರು ಹಾಕಿದಾಗ ಉದುರಾಗುತ್ತೆ, ತುಂಬ ಅಂಟೋದಿಲ್ಲ. ಇವಾಗ ಎಲ್ಲ ಆಮೇಲೆ ಅಲ್ಲಲ್ಲೇ ಗಟ್ಟಿಯಾಗಿ ಕೂಡ ಇರೋದಿಲ್ಲ, ಎಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ಆದ್ದರಿಂದ ನೀರನ್ನು ಹಾಕ್ಕೊಂಡು ನೋಡಿ, ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ಬೇಳೆ ಚೆನ್ನಾಗಿ ಬೆಂದಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಕಾಣಿಸಿದ್ರು ಕೂಡ ನೋಡಿ, ಬೇಳೆ ಮಸ್ಕೊಳ್ಳೋ ಥರ ಬೆಂದಿದೆ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನು ಸಾಸಿವೆ ಹಾಗೂ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು 1 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗುಂಟೂರಿದ್ರೂ ಕೂಡ ನೀವು ಹಾಕ್ಕೋಬೋದು. ಅದನ್ನು 1-2 ಹಾಕ್ಕೊಳ್ಳಿ, 1ರಿಂದ 2. ಖಾರ ಇರುತ್ತಲ್ವ, ಆದ್ದರಿಂದ ಬ್ಯಾಡಗಿ ಆದರೆ ಒಂದು 3 ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಹಾಕ್ಕೊಂಬಿಡಿ. ತುಂಬ ಫ್ರೈ ಮಾಡ್ಕೋಬಾರ್ದು ಈರುಳ್ಳಿನ. ಒಂದೆರಡು ಸಲ ಹೀಗೆ ಅಂದ್ಬಿಟ್ಟು ಸಡನ್ನಾಗಿ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. 2 ಒಟ್ಟೊಟ್ಟಿಗೆ ಜೊತೆಯಾಗಿ ಬೆಂದುಬಿಡುತ್ತೆ. ಇವಾಗ ಕ್ಯಾಪ್ಸಿಕಮ್ನ ಈ ಟೈಮಲ್ಲೇ ಹಾಕ್ಕೋಬೇಕು, ಬೇಯಿಸೋದಕ್ಕೆಲ್ಲ ಹೋಗಬಾರ್ದು. ಅನ್ನದ ಜೊತೆ ಎಲ್ಲ ಮೆತ್ತಗಾಗಿಬಿಡುತ್ತೆ. ನೋಡಿ, ಈ ರೀತಿ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೆಂಪಗಾಗೋವರೆಗೆ ನಾವು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಿನಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇಲ್ಲ, ಇಂಗನ್ನೇ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ರೆ ಇಂಗು ಬೇಡ, ಇಂಗು ಹಾಕಿದ್ರೆ ಬೆಳ್ಳುಳ್ಳಿ ಬೇಡ. ಯಾವುದಾದ್ರು ಒಂದು ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ. ಇಂಗು ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ಗೆ. 1 ಟೊಮೆಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಟೊಮೆಟೊ ತುಂಬ ಮ್ಯಾಶ್ ಆಗೋದು ಬೇಡ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಕರೆಕ್ಟಾಗಿ ಬೆಂದಿದೆ ಟೊಮೆಟೊ ನೋಡಿ. ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ನೆನೆಯೋದಕ್ಕೆ ಇಟ್ಕೊಂಡಿದ್ನಲ್ವ, ಅದನ್ನು ರಸ ತೆಗೆದುಬಿಟ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕೈ ಆಡಿಸ್ಕೋಬೇಕು. ಇವಾಗ ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ. 1 ನಿಮಿಷ ಈ ರೀತಿ ಕೈ ಆಡಿಸ್ಬಿಟ್ರೆ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು 2.5 ಸ್ಪೂನಿನಷ್ಟು ಬಿಸಿಬೇಳೆ ಬಾತ್ ಪೌಡ್ರು ಹಾಗೂ ಅರ್ಧ ಸ್ಪೂನಿನಷ್ಟು ಖಾರದ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಕೂಡ ಹಾಕ್ಕೊಳ್ಳೋಣ.
ನಿಮ್ಮ ಹತ್ರ ಮಾಡಿರೋ ಪುಡಿ ಇಲ್ಲ ಅಂದರೆ, ನೀವೇ ಮಾಡಿರೋ ಪುಡಿ ಇಲ್ಲ ಅಂದರೆ ರೆಡಿ ಪುಡಿ ಕೂಡ ಹಾಕ್ಕೋಬೋದು. ಬಿಸಿಬೇಳೆಬಾತ್ ಪೌಡ್ರನ್ನ ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಚೂರು ಕುದಿಯೋಕ್ಕೆ ಬಿಡಬೇಕು. ಇವಾಗ ಇದನ್ನು ಪುಡಿಗಳೆಲ್ಲ ಹಾಕಿರ್ತೀವಲ್ವ, ಎಲ್ಲ ಕ್ಲೀನಾಗಿ ಬೆರೆತ್ಕೊಡುತ್ತೆ. ಎಲ್ಲ ಕುದೀತಾ ಇದೆ ನೋಡಿ. ಈ ಸಮಯದಲ್ಲಿ ಅನ್ನ ಹಾಗೂ ಬೇಳೆ ಎರಡನ್ನೂ ಹಾಕ್ಕೊಳ್ಳೋಣ. ಬೇಯಿಸ್ಕೊಂಡಿದ್ವಲ್ವ ಅದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ನಾನಿಲ್ಲಿ ತರಕಾರಿ ಏನು ಉಪಯೋಗಿಸಿಲ್ಲ, ಕ್ಯಾಪ್ಸಿಕಮ್ ಒಂದು ಮಾತ್ರ ಹಾಕಿದ್ದೀನಿ. ಯಾಕೆ ಅಂದರೆ ಇದು ಇತಿಕಿದ ಅವರೆ ಬೇಳೆಯ ಬಿಸಿಬೇಳೆಬಾತು ತುಂಬ ಟೇಸ್ಟಿಯಾಗಿರುತ್ತೆ. ಈ ಬಿಸಿಬೇಳೆಬಾತು ಇವಾಗ ಇದಕ್ಕೆ ಅವರೆಬೇಳೆ ಎಲ್ಲ ಹಾಕ್ಕೊಳ್ಳೋಣ. ಬೇಯಿಸ್ಕೊಂಡಿದ್ವಲ್ಲ ಹೆತ್ಗಿದ ಅವರೆಬೇಳೆ, ಅವರೆಕಾಳು ಅದನ್ನೆಲ್ಲ ಹಾಕ್ಕೊಳ್ಳೋದು. ಇದಕ್ಕಿದ ಅವರೆಕಾಳು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಬಿಸಿಬೇಳೆಬಾತ್ ಜಾಸ್ತಿ ಉಪ್ಪನ್ನು ಹಿಡಿಯೋದಿಲ್ಲ, ಆದ್ದರಿಂದ ನೋಡಿ ಹಾಕ್ಕೊಳ್ಳಿ, ತೆಳುವಾಗಿರುತ್ತಲ್ವ ಹಾಗಾಗಿ. ನೀವು ಅವರೇ ಕಾಳು ಬೇಯಿಸ್ಕೊಂಡಿರ್ತೀರಲ್ವ, ಆ ನೀರನ್ನ ವೇಸ್ಟ್ ಮಾಡಬೇಡಿ, ಇದಕ್ಕೆ ಹಾಕ್ಕೊಳ್ಳಿ. ನೀರು ಬೇಕು ಅಂದಾಗೆಲ್ಲ ಬೇಕಾದ್ರೆ ನೀವು ಜಾಸ್ತಿ ನೀರಿಟ್ಟಿದ್ರೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ಅದನ್ನು ಮಾತ್ರ ಚೆಲ್ಲಬಾರ್ದು ಯಾವುದೇ ಕಾರಣಕ್ಕೂ. ತುಂಬ ಜಾಸ್ತಿ ನೀರಿಟ್ಟು ಬೇಯಿಸೋದಕ್ಕೂ ಹೋಗಬೇಡಿ, ಮುಳುಗುವುದಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಎತ್ತಿಕ್ಕಿದ ಅವರೆಕಾಳನ್ನು ಬೇಕು ಅಂದರೆ ಬೇಕಾದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋಬೋದು ಬೇಯುವಾಗ. ಎಲ್ಲ ಕ್ಲೀನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡಿ ಆಯಿತು ನೋಡಿ. ಇದನ್ನು ಕುದಿಯೋದಕ್ಕೆ ರೀತಿ ಬಿಟ್ಟುಬಿಟ್ರೆ ಬಿಸಿಬೇಳೆಬಾತ್ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತಿದ್ದು. ನೀವು ಬೇಕಾದರೆ ಕಡಲೆ ಬೀಜ ನೆನೆಸಿ ಕೂಡ ಮಾಮೂಲಿ ಬಿಸಿಬೇಳೆಬಾತ್ಗೆ ಹಾಕ್ತಿರಲ್ಲ, ಆ ರೀತಿಯೂ ಹಾಕ್ಕೋಬೋದು. ಅಥವಾ ಗೋಡಂಬಿ ಎಲ್ಲ ಫ್ರೈ ಮಾಡಿ ಕಡಲೆ ಬೀಜ ಎಲ್ಲ ಹಾಕ್ಕೋಬೋದು. ನನಗೆ ಇದ್ರದ್ದೇ ಫ್ಲೇವರ್ ಸಿಗಲಿ ಅಂದ್ಬಿಟ್ಟು ನಾನೇನೂ ಹಾಕಿಲ್ಲ. ಹಿತಗಿದ ಅವರೇ ಬೇಳೆದೆ ಫ್ಲೇವರ್ ಸಿಗಲಿ ಅಂತ. ತುಂಬಾ ಟೇಸ್ಟಿಯಾಗಿರುತ್ತಿದ್ದು. ಈ ಸೀಸನ್ನಲ್ಲಿ ಮಾತ್ರ ಮಾಡ್ಕೊಂಡು ತಿನ್ನೋಕ್ಕೆ ಸಾಧ್ಯ ಅಲ್ವಾ. ಎಲ್ಲರೂ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲಿ. ಸೂಪರ್ ಆಗಿರುವಂತಹ ಬಿಸಿಬೇಳೆಬಾತ್, ಹಿತಕ್ಕಿದ ಅವರೆಕಾಳಿನ ಬಿಸಿಬೇಳೆಬಾತ್ ಇವಾಗ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಸೂಪರ್ ಆಗಿದೆ. ಎಲ್ಲ ಟ್ರೈ ಮಾಡಿ, ಓಕೆನಾ. ನೋಡಿ, ಬಿಸಿಬೇಳೆಬಾತ್ ಜೊತೆಗೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲದಿದ್ದರೆ ತುಪ್ಪ ಎರಡರಲ್ಲೊಂದು ಹಾಕ್ಕೊಳ್ಳಿ. ನಾನು ಬೆಣ್ಣೆ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡಿ ಇಲ್ಲಿ. ಇವಾಗ ಬಿಸಿಬೇಳೆಬಾತ್ ಮನೇಲಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮಧ್ಯಾಹ್ನ ಕೂಡ ನಾವು ಸಾಂಬಾರು ಮಾಡಲೇಬೇಕಾಗತ್ತೆ, ಆದರೆ ಹೆವಿ ಆಗಿರುತ್ತೆ. ಇದೇನೆ ಏನಾದರೂ ಲೈಟಾಗಿ ಮಾಡ್ಕೋಬೇಕಲ್ವ. ಏನು ಸಾಂಬಾರು ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಟೊಮೆಟೊ ಇಟ್ಕೊಂಡಿದ್ದೀನಿ ನಾನು. ಟೊಮೆಟೊ ಸಾಂಬಾರು ತುಂಬ ಸರಳವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ನೀರು ಕಾಯ್ದ ನಂತರ ನೀರು ಹಾಕಿಟ್ಕೊಂಡಿದ್ದೀನಿ. 5 ಟೊಮೆಟೊ ಹಾಕಿದ್ದೀನಿ ನೋಡಿ. ಈ ರೀತಿ ಬೇಯ್ತಾ ಇದೆ ಟೊಮೆಟೊ, ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಇದೆ. ಅದು ಇನ್ನೂ ಒಂದು ಸ್ವಲ್ಪ ಹೊತ್ತು ಬೆಂದರೆ ಚೆಂದ. ತುಂಬ ಸಾಫ್ಟಾಗಿ ಟೊಮೆಟೊ ಬೇಯಬೇಕು. ಈ ರೀತಿಲಿ ಚೆನ್ನಾಗಿ ಬೆಂದುಬಿಡಿ ಟೊಮೆಟೊ, ಆಯಿತಾ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಅದು ತಣ್ಣಗಾದ ನಂತರ ನೀರು ಟೊಮೆಟೊ ಎಲ್ಲ ನೀವು ಕೆಲಸ ಮಾಡೋಈಗ ಬಿಸಿಬೇಳೆಬಾತ್ ಅಥವಾ ಏನಾದರೂ ತಿಂಡಿ ಮಾಡೋ ಟೈಮಲ್ಲಿ ಟೊಮೆಟೊ ಬೇಯಿಸಿ ಮೊದಲೇ ಇಟ್ಟುಬಿಟ್ರೆ ನೀವು ತಣ್ಣಗಾಗುತ್ತೆ ತಿಂಡಿ ಆಗೋದ್ರೊಳಗೆ. ಆವಾಗ ನೋಡಿ ಈ ರೀತಿ ಎಲ್ಲ ಸಿಪ್ಪೆನ ಈ ರೀತಿ ಬಂದುಬಿಡುತ್ತೆ. ಸಿಪ್ಪೆ ಎಲ್ಲ ತೆಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ಸಿಪ್ಪೆನೂ ತೆಕ್ಕೊಂಡಾಗಿದೆ. ಇವಾಗ ಕೈಯಿಂದನೇ ಇದನ್ನು ಇವಾಗ ಈ ರೀತಿ ಕಿವುಚ್ಕೊಂಡ್ಬಿಡೋಣ. ಮ್ಯಾಶರಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಕೈಯಲ್ಲೇ ಚೆಂದ. ಈ ರೀತಿ ಎಲ್ಲ ಕ್ಲೀನಾಗಿ ಕಿವುಚ್ಕೊಂಡ್ಬಿಡೋಣ. ನೋಡಿ ಈ ಥರ ಬರುತ್ತಲ್ವ ಕಪ್ಪು ಮೇಲ್ಗಡೆ, ಅದನ್ನು ತೆಗೆದು ಹಾಕ್ಬಿಡಿ. ಅದು ಬೇಡ, ಎಲ್ಲ ಟೊಮೆಟೊದ್ದು ಅದನ್ನು ತೆಗೆದು ಹಾಕ್ಬಿಡಿ. ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಕೈಯಲ್ಲೇ ಇದನ್ನು ಈ ರೀತಿ ಕಿವುಚ್ಕೊಂಡ್ರೆ ತುಂಬಾ ಚೆಂದ. ನೋಡಿ ಈ ರೀತಿ ಇರಬೇಕು. ಆ ಟೊಮೆಟೊ ಇದರೊಳಗೆ ಸೋಸೋದು ಏನು ಮಾಡಬೇಡಿ, ಈ ರೀತಿ ಇರಬೇಕು. ಇದಕ್ಕಿನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 5 ಟೊಮೆಟೊ ಅಲ್ವಾ, ಆದ್ದರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಬೇಡಿ, ತುಂಬ ತೆಳು ಮಾಡ್ಕೋಬೇಡಿ. ನೋಡಿ ಇಷ್ಟು.
ಎಷ್ಟು ಚೆನ್ನಾಗಿ ಈಗಲೇ ಕಾಣಿಸ್ತಿದೆ ನೋಡಿ, ಇದು ಅಲ್ವಾ? ಆ ಪಲ್ಪ್ ಎಲ್ಲ, ಟೊಮೆಟೊ ಪಲ್ಪ್ ಎಲ್ಲ ಆ ರೀತಿ ಇರಬೇಕು, ಬಾಯಿಗೆ ಸಿಗಬೇಕು, ಆವಾಗಲೇ ಚೆಂದ. ಒಂದು ಸ್ವಲ್ಪ ರಸಂ ಪುಡಿ 1.5 ಸ್ಪೂನ್ನಷ್ಟು, ಒಂದು ಅರ್ಧ ಸ್ಪೂನಿನಷ್ಟು ಖಾರದ ಪುಡಿ ಇಟ್ಕೊಂಡಿದ್ದೀನಿ. ರಸಂ ಪುಡಿ ಅಂದರೆ ಮಾಮೂಲಿ ನಾವು ರಸಂ ಮಾಡುವಾಗ ಹಾಕ್ತೀವಲ್ವ, ಅದೇ ಪುಡಿ ಎರಡನ್ನೂ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಟೊಮೆಟೊ ರಸಕ್ಕೆ 2 ಪುಡಿನೂ ಹಾಕ್ಕೊಂಡಿದ್ದೀನಿ. ಜೀರಿಗೆ ಪುಡಿ ಹಾಕ್ಕೊಳ್ಳೇಬೇಕು, ಜೀರಿಗೆ ಪುಡಿನ 1 ಸ್ಪೂನಿನಷ್ಟು ಜೀರಿಗೆ ಪುಡಿ. ಇವಾಗ ಕುಟ್ಟಿ ಪುಡಿ ಮಾಡ್ಕೊಂಡು, ನಾನು ಹುರಿದು ಬಿಟ್ಟು ಕುಟ್ಟಿ ಪುಡಿ ಮಾಡ್ಕೊಂಡಿನಿ, ರೆಡಿ ಇದ್ದರೂ ಓಕೆ. ಸ್ವಲ್ಪ ಕೊತ್ತಂಬರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ. ಉಪ್ಪೆಲ್ಲ ಕ್ಲೀನಾಗಿ ಕರಗಬೇಕು, ಅಲ್ಲಿಯವರೆಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಸಾಂಬಾರು ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರ. ಬಾಣಲೆ ಇಟ್ಕೊಂಡಿದ್ದೀನಿ, 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಿನಷ್ಟು, ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಬೇಕು ಚೆನ್ನಾಗಿ. ನೋಡಿ ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾನೆ, ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಲ್ಲ ನಾನು, ಹಾಗೆ ಗೆಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ, ಇದಿಷ್ಟನ್ನು ಹಾಕ್ಕೊಂಡು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಗುಂಟೂರಾದರೆ 1-2 ಹಾಕ್ಕೊಳ್ಳಿ, ಖಾರ ಆಗಿಬಿಡತ್ತೆ ಅದು. ಬ್ಯಾಡಗಿ ಆದರೆ 4 ಹಾಕ್ಕೊಳ್ಳಿ, ಬ್ಯಾಡಗಿ ಇದ್ದರೆ ಟೇಸ್ಟ್ ಜಾಸ್ತಿ, ಗುಂಟೂರಿದ್ರೂ ಪರವಾಗಿಲ್ಲ, ಓಕೆನಾ? ಇವಾಗ ನೋಡಿ ಇದು ಕೆಂಪಗಾಗೋವರೆಗೆ ಹುರ್ಕೊಳ್ಳೋಣ. ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಗಾಗಬೇಕು, ಅಂದರೆ ತುಂಬ ಕಪ್ಪಗೆಲ್ಲ ಆಗಬಾರ್ದು, ಅದೊಂಥರ ಸ್ಮೆಲ್ ಶುರುವಾಗಿಬಿಡುತ್ತೆ. ತೋರಿಸ್ತೀನಿ ನೋಡಿ ನಾನು, ಅಷ್ಟು ಹುರ್ಕೊಳ್ಳಿ. ಇಂಗು ಹಾಕ್ಕೊಳ್ಳೋದಾದರೆ ನೀವು ಬೆಳ್ಳುಳ್ಳಿ ಹಾಕ್ಕೋಬೇಡಿ, ಬೆಳ್ಳುಳ್ಳಿ ಹಾಕಿದ್ರೆ ಇಂಗು ಹಾಕಬೇಡಿ, ಯಾವುದಾದ್ರೂ ಒಂದು ಫ್ಲೇವರ್ ಇರಲಿ ಚೆಂದ. ಇವಾಗ ನೋಡಿ ಬೆಳ್ಳುಳ್ಳಿ ಎಲ್ಲ ಆಗಿದೆ, ಇಷ್ಟ ಆದರೆ ಸಾಕು, ಬೆಳ್ಳುಳ್ಳಿ ಕರೆಕ್ಟಾಗಿ ಆಗಿದೆ. ಇದಕ್ಕಿವಾಗ ನಾವು ಟೊಮೆಟೊ ರಸನ ಹಾಕ್ಕೊಳ್ಳೋಣ. ಪುಡಿಗಳೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ಆ ಟೊಮೆಟೊ ರಸ ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಕ್ಲೀನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಇದನ್ನು. ನೋಡಿ ಆ ಮೇಲ್ಗಡೆ ವೈಟ್ ಎಲ್ಲ ಇದೆಯಲ್ವಾ ಪುಡಿಗಳದ್ದು, ಅದೆಲ್ಲ ಹೋಗೋ ತನಕ ಕುದಿಸ್ಕೊಂಡ್ರೆ ಸಾಕು. ತೆಳು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಿರಬೇಕು, ಇಷ್ಟು ಸೂಪರ್ ಆಗಿರುತ್ತೆ ಇದು. ಹಾಗೆ ಕೂಡ ಕುಡ್ದೇ ಬಿಡ್ತೀರಾ. ನಿಜವಾಗ್ಲೂ ಮನೆಗಳಲ್ಲಿ ಈ ಥರ ಸಾಂಬಾರೆಲ್ಲ ಮಾಡಿಕೊಂಡಾಗ ಪ್ರತಿಯೊಬ್ಬರು ತುಂಬ ಖುಷಿಯಾಗಿ ಊಟ ಮಾಡ್ತಾರೆ, ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಕೂಡ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತಿದ್ದು. ರಸಂ ಪೌಡ್ರೆಲ್ಲ ಹಾಕಿರ್ತೀವಲ್ವ, ಆದ್ದರಿಂದ ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ಆ ವೈಟ್ ಎಲ್ಲ ಹಾಗೆ ಕಡಿಮೆ ಆಯ್ತಲ್ವ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತಿದ್ಬಿಟ್ಟು ನೋಡಿ ಎಲ್ಲ ಹೋಗ್ತಾ ಇದೆ ಕ್ಲೀನಾಗಿ. ಸ್ಟವ್ನ ಇವಾಗ ಆಫ್ ಮಾಡಿಕೊಂಡೆ. ಇದನ್ನು ಸರ್ವ್ ಮಾಡೋಣ ಅಲ್ವಾ. ಒಂದು ಪುಟ್ಟ ಬಕೆಟ್ಗೆ ನಾನು ಇದನ್ನು ಸರ್ವ್ ಮಾಡಿದ್ದೀನಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸೂಪರಾಗಿರುತ್ತೆ ಟೇಸ್ಟು. ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ಚೆನ್ನಾಗಿರುತ್ತೆ. ಟೊಮೆಟೊ ರಸಮ್ ಅಂತ ಕೂಡ ಇದಕ್ಕೆ ಹೇಳ್ಬೋದು. ನೋಡಿ ನಿಮಗೆಲ್ಲ ಈ ಟೊಮೆಟೊ ರಸಮ್ ಹಾಗೂ ಬಿಸಿಬೇಳೆ ಬಾತ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಡೀನಿ. ಹಿತಕ್ಕಿದ ಅವರೆಕಾಳಿನ ಬಿಸಿಬೇಳೆ ಬಾತ್ ಹಾಗೂ ಟೊಮೆಟೊ ರಸಮ್ ಎರಡೂ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡೀನಿ. ದಯವಿಟ್ಟು ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ.